ಮ್ಯಾಜಿಕ್ ಲೋಕದಲ್ಲಿ ನಾವೀಗ ಇದ್ದೀವಿ. ಅದರಲ್ಲೂ MD ಕೌಶಿಕ್ ಅವರ ಮ್ಯಾಜಿಕ್ ಲೋಕದಲ್ಲಿ. ಅಲ್ಲಿ ಕಗ್ಗದ ಸ್ಪರ್ಶ ಸೂಪರ್. ನಿಜಕ್ಕೂ ಕೌಶಿಕ್ ಅವರೇ, ನಾವು ಮಂಕುತಿಮ್ಮನ ಕಗ್ಗವನ್ನು ಓದಿದಾಗೆಲ್ಲ ಬಹಳ ನಿಜಕ್ಕೂ ಒಂಥರ ಸ್ಫೂರ್ತಿದಾಯಕ ಅದು. ಆದರೆ ಬಹುತೇಕ ಜನರಿಗೆ ಅದರ ಕಗ್ಗ ಅರ್ಥ ಆಗದೆ ಹೋಗ್ಬೋದು. ಅದರ ಅರ್ಥವನ್ನು ನೀವು ಮ್ಯಾಜಿಕ್ ರೂಪದಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ನಿಮಗಂತೂ ಸಾಕಷ್ಟು ಖ್ಯಾತಿ ಕೊಟ್ಟಿರುವಂತಹ ಪ್ರೊಫೆಷನ್ ಈಗ ಇದು. ಸೊ ಇನ್ಯಾವ ಸೂತ್ರಗಳನ್ನು ನೀವು ಮ್ಯಾಜಿಕ್ ರೂಪದಲ್ಲಿ ತೋರಿಸ್ತೀರಿ? ಏನಿಲ್ಲ, ಇದುವರೆಗೂ ನೀವು ಒಂದು 9 ಸೂತ್ರಗಳನ್ನು ನೋಡಿದ್ರಿ. ಮುಂದಿಂದು ಯಾವುದಪ್ಪ ಅಂತಂದರೆ ಮನ್ನಣೆ. ನಾವು ಏನೇ ಮಾಡಿದ್ರೂ ಮನುಷ್ಯನಿಗೆ ಜಗತ್ತು ನಮ್ಮನ್ನು ಗಮನಿಸಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದು ಸ್ಟಾರ್ಟಿಂಗ್ ಫ್ರಮ್ ಎ ಪ್ಯೂನ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಲ್ಲರಿಗೂ ಜನ ನನ್ನ ಗಮನಿಸಬೇಕು, ನಾನೇನು ಮಾಡ್ತೀನಿ ಅದ್ರ ಬಗ್ಗೆ ಜನ ನನ್ನ ಬಗ್ಗೆ ಪ್ರಶಂಸೆ ಮಾಡಬೇಕು ಅನ್ನೋದಿರುತ್ತೆ. ಮನ್ನಣೆ ಸರಿಯಾಗಿ ಸಿಕ್ಬಿಟ್ರೆ ಖ್ಯಾತಿ. ಸೊ ಖ್ಯಾತಿ ಇಲ್ಲದೆ ಜೀವನ ಇಲ್ಲ. ನಾವು ಏನೇ ಮಾಡಲಿ, ಅಯ್ಯೋ ನಮಗೆ ಹೆಸರಿದೆ ಅಂದಾಲೇ ಒಂದು ಆನಂದ. ಯಾರೋ ನಿಮ್ಮನ್ನು ರೆಕಗ್ನೈಸ್ ಮಾಡಿ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರಿ, ಅಥವಾ ನಿಮ್ಮೆಲ್ಲೋ ನೋಡಿದ್ದೀನಿ ಸೀರಿಯಲ್, ಇದು ಖ್ಯಾತಿ ಮನುಷ್ಯನಿಗೆ. ಇದೆಲ್ಲ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೀವಿ? ದಟ್ ಈಸ್ ಮುಕ್ತಿ. ಮನ್ನಣೆ, ರೆಕಗ್ನಿಷನ್, ಐಡೆಂಟಿಟಿ, ಇದು ಮನುಷ್ಯನಿಗೆ ಸಿಗಲಿಲ್ಲ ಅಂದರೆ ಅವ್ನು ನೆಮ್ಮದಿಯಾಗಿರೋಕ್ಕಾಗೋದೇ ಇಲ್ಲ. ನಾವೆಲ್ಲ ಮನ್ನಣೆಗೋಸ್ಕರ ಒದ್ದಾಡ್ತಿರ್ತೀವಿ. ಹಾಗಾದರೆ ಮನ್ನಣೆ ಅನ್ನೋದು ಯಾರು ಕೊಡ್ತಾರೆ, ಹೇಗೆ ಸಿಗುತ್ತೆ, ಅದ್ರ ಬಗ್ಗೆ DVG ತುಂಬ ಚೆನ್ನಾಗಿ ಹೇಳ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಒಂದು ಹಸಿರು ಬಟ್ಟೆ ಇದೆ. ಈ ಹಸಿರು ಬಟ್ಟೆನ ಇಟ್ಕೊಂಡು ಅವರೊಂದು ಪದ್ಯ ಬರೀತಾರೆ. ತೃಣಕ್ಕೆ ಹಸಿರೆಲ್ಲಿಯದು. ತೃಣ ಅಂದರೆ ಹುಲ್ಲು. ಹುಲ್ಲಿಗೆ ಹಸಿರು ಬಣ್ಣ ಇದೆ, ಅದು ಹೆಂಗೆ ಬಂತು ಅಂತ ಕೇಳ್ತಾರೆ. ತೃಣಕ್ಕೆ ಹಸಿರೆಲ್ಲಿಯದು. ಮಣ್ಣಿನದೋ, ಬೇರಿನದೋ, ಸೂರ್ಯನದೋ, ಚಂದ್ರನದೋ, ನೀರಿನದೋ, ನಿನದೋ. ಅಷ್ಟು ಕಡೆಗೆ ಅವ್ರು ಹೇಳ್ತಾರೆ, ಅದು ಯಾವುದೂ ಅಲ್ವಂತೆ. ತಣಿಪ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಅಂದ್ಬಿಟ್ರು. ಅದು ಹಸಿರಾಗಿರೋದಕ್ಕೆ ಕಾರಣ ಇದು ಯಾವುದೂ ಅಲ್ಲ, ನೀನು ಅದನ್ನು ನೋಡ್ತಾ ಇದೆಯಾ, ಅದಕ್ಕೋಸ್ಕರ ಅದು ಹಸಿರಾಗಿದೆ. ನೋಡುಗರಿಂದ ಮಾಡುಗರಿಗೆ ಬೆಲೆ, ಅದು DVG ಅವರ ಸಿದ್ಧಾಂತ. ಹಾಗಾದ್ರೆ ನೋಡೋಣ, ಈ ಹಸಿರು ಬಟ್ಟೆ ತೊಗೋತೀನಿ, ಸುಮ್ಮನೆ ಹಿಂಗೆ 1 2 3 ಅಂದರೆ ಹಸಿರು ಬಟ್ಟೆ ಒಂದು ಮಾಯಾದಂಡ ಆಗೋಯ್ತು. ಹಾಗಾದರೆ ಇದು ಹಸಿರು ಬಟ್ಟೆ ಆಗಿತ್ತಾ ಅಥವಾ ಮಾಯಾದಂಡ ಆಗಿತ್ತಾ ಅಂದರೆ ಎರಡೂ ಅಲ್ಲ. ಇದು ನೀವು ನೋಡಿದ್ರಿಂದ ಆಯಿತು. ತಣಿಪ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ನೋಡಿ, ಇದು ಅದೇ ಥರದ ಒಂದು ತತ್ವ ಸಿದ್ಧಾಂತ. ಇಲ್ಲಿ ನನ್ನ ಹತ್ರ ಒಂದು ಮ್ಯಾಜಿಕ್ ವಾಂಡ್ ಇದೆ. ಇದು ಸುಮ್ಮನೆ ತೊಗೋತೀನಿ, ಸುಮ್ಮನೆ ಅಬ್ರಕ ಡಬ್ರ ಅಂತ ಹಿಂಗಂದರೆ ಅದು ಬ್ಯೂಟಿಫುಲ್ ಫ್ಯಾನ್ ಆಗೋಯ್ತು. ಹಾಗಾದರೆ ಇದು ವ್ಯಾಂಡ್ ಆಗಿತ್ತಾ ಫ್ಯಾನ್ ಆಗಿತ್ತಾ ಅಂದರೆ ಎರಡೂ ಅಲ್ಲ, ನೀವು ನೋಡಿದ್ರಿಂದ ಅದಾಯಿತು. ಸೊ ನೋಡೋರೇ ಇಲ್ಲದೆ ಇದ್ದರೆ ಮಾಡೋರಿಗೇನು ಬೆಲೆ? ಹೇಮಮಾಲಿನಿ ಡ್ಯಾನ್ಸಿಂಗ್ ಇನ್ ಎ ಡಾರ್ಕ್ ರೂಮ್ ಏನಾದ್ರು ಯೂಸ್ ಇದೆಯಾ? ಅವಳ ಉಡುಗೆ ತೊಡುಗೆ ತೊಟ್ಕೊಂಡು ಲೈಟ್ ಮುಂದ್ಗಡೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರೇ ಬೆಲೆ. ಸೊ ನೋಡೋರು ಇಲ್ಲದೆ ಇದ್ದರೆ ಮಾಡೋರಿಗೆ ಬೆಲೆ ಇಲ್ಲ. ಸೊ ಮನ್ನಣೆ ಅನ್ನೋದು ನೋಡೋರಲ್ಲಿ ಅಡಗಿದೆ. ನಿಮಗೆ ನೀವೇ ಮನ್ನಣೆ ತೊಗೊಳಕ್ಕಾಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಪೀಪಲ್ ರೆಕಗ್ನೈಸಸ್ ಯು, ಪೀಪಲ್ ಅಪ್ರಿಷಿಯೇಟ್ಸ್ ಯು, ಯು ಕೆನಾಟ್ ಹ್ಯಾವ್ ದ ರೆಕಗ್ನೇಷನ್. ದಟ್ ಈಸ್ ಫಿಲಾಸಫಿ ಆಫ್ DVG ಇನ್ ಎ ವೆರಿ ವೆರಿ ಸಿಂಪಲ್ ಮ್ಯಾನರ್. ದಟ್ ಈಸ್ DVG. ಖ್ಯಾತಿ ಇಲ್ಲದೆ ಇರೋ ಬದುಕು ಯಾಕೆ? ಎಲ್ಲರೂ ಹುಟ್ಟಿ ಸತ್ತು ಹೋಗ್ಬಿಟ್ರೆ ಅದ್ರದ್ದೇನು ಬೆಲೆ ಇದೆ? ನಾನೊಬ್ಬ ಪ್ಯೂನ್ ಆಗಿರ್ಬೋದು, ಇಲ್ಲೊಬ್ಬ ಜವಾನ ಆಗಿರ್ಬೋದು, ಒಬ್ಬ ಸ್ಕೂಲ್ ಮೇಸ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು. ನಮ್ಮ ಕೆಲಸಗಳಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಿ ಖ್ಯಾತಿಯನ್ನು ಪಡೆಯದೇ ಇದ್ದರೆ ನಮ್ಮ ಅಸ್ತಿತ್ವಕ್ಕೆ ಬೆಲೆ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೂತ್ರ. ಬಟ್ ನಮಗೆ ಖ್ಯಾತಿ ಪಡೆಯೋದಕ್ಕೆ ಕಾನ್ಫಿಡೆನ್ಸೇ ಇಲ್ಲ. ಬಟ್ ಹಂಗೆ ಮಾಡಲೇಬಾರ್ದು. ಪ್ರತಿಯೊಬ್ಬರಲ್ಲೂ ಪೊಟೆನ್ಷಿಯಾಲಿಟಿ ಇರುತ್ತೆ. ಇಲ್ದಿದ್ರೆ ಅಲ್ಲೆಲ್ಲೋ ರಾಮೇಶ್ವರದ ಒಂದು ಸಣ್ಣ ಹಳ್ಳಿನಲ್ಲಿ ನ್ಯೂಸ್ ಪೇಪರ್ ಆಗ್ತಾ ಇದ್ದಿದ್ದು ಹುಡುಗ ನಮ್ಮ ದೇಶದ ಪ್ರೆಸಿಡೆಂಟ್ ಆಗೋಕ್ಕಾಗ್ತಾ ಇತ್ತ? ಅಥವಾ ಅಲ್ಲೆಲ್ಲೋ ದೇವನಹಳ್ಳಿ ಹತ್ರ ಬೀದಿ ದೀಪಗಳ ಕೆಳಗಡೆ ಓದ್ತಾ ಇದ್ದಂಥ ವಿಶ್ವೇಶ್ವರಯ್ಯ ಮೈಸೂರು ದಿವಾನ್ರಾಗಕ್ಕಾಗ್ತಾ ಇತ್ತ? ಇಷ್ಟೊಂದು ಡ್ಯಾಮ್ಗಳು, ಫ್ಯಾಕ್ಟ್ರಿಗಳನ್ನು ಕಟ್ಟೋಕ್ಕಾಗ್ತಾ ಇತ್ತ? ಅಂದರೆ ಪ್ರತಿಯೊಬ್ಬರಲ್ಲೂ ಪೊಟೆನ್ಷಿಯಾಲಿಟಿ ಇದೆ. ಅದನ್ನು ಹೊರಗೆ ತೆಗೆದು ಬಿಡಬೇಕು. ಖ್ಯಾತಿಗೋಸ್ಕರ ಪ್ರಯತ್ನ ಪಡಬೇಕು. ನೋಡಿ, ನನ್ನ ಹತ್ರ ಒಂದು ಹಗ್ಗ ಇದೆ, ಇದರಲ್ಲಿ ಏನೂ ಇಲ್ಲ. ಇದನ್ನು DVG ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್, ಸಾಮರ್ಥ್ಯದಿಂದಾಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ನಾವು ಯಾರು ಕೂಡ ನನಗೆ ಶಕ್ತಿ ಇಲ್ಲ, ಅಯ್ಯೋ ನನಗೆ ಸಾಮರ್ಥ್ಯ ಇಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ ಅಂದ್ಕೋಬೇಡಿ. ನೋಡಿ, ಹಗ್ಗಕ್ಕೆ ಏನೂ ಶಕ್ತಿ ಇಲ್ಲ. ಆದರೂ ಪ್ರತಿಯೊಬ್ಬರಲ್ಲೂ ಖ್ಯಾತಿ ಪಡಿಬೇಕು ಅನ್ನೋ ಒಂದು ಆಸೆ ಬಂದು ನಮ್ಮ ಕೆಲಸದಲ್ಲಿ ನಾವು ನಿಷ್ಠರಾಗಿದ್ದು ಬಿಟ್ಟರೆ ಆ ಶಕ್ತಿ ಇಲ್ಲದೆ ಇರೋ ಹಗ್ಗ ಕೂಡ ಶಕ್ತಿಯಿಂದ ನಿಂತು ಬಿಡುತ್ತೆ. ಬಿದ್ದೋಗಿದ್ದ ಹಗ್ಗ ಹೇಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ? ಇದು ನಮ್ಮ ಮನೋಭಾವ, ನಮ್ಮ ಪ್ರಯತ್ನ, ನಮ್ಮ ಡೆಡಿಕೇಶನ್ ಇದ್ದರೆ ನಾವು ಜೀವನದಲ್ಲಿ ಹೀಗೆ ನಿಂತ್ಕೋತೀವಿ. ಆದರೆ ಯಾವತ್ತು ನಮ್ಮ ಬಗ್ಗೆ ನಾವು ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತೀವಿ, ನಮ್ಮ ಜೀವನ ಹೀಗಾಗೋಗುತ್ತೆ. ಹಾಗಾಗಿ ಖ್ಯಾತಿ ಬೇಕು ಅನ್ನೋ ಒಂದು ಆಸೆಯ ಜೊತೆಗೆ ಕಮಿಟ್ಮೆಂಟು, ಹಾರ್ಡ್ ವರ್ಕ್ ಜೊತೆ ಇದ್ದುಬಿಟ್ರೆ ಮನುಷ್ಯ ಯಾವತ್ತು ಬೇಕಾದ್ರೂ ಎದ್ದು ನಿಂತು ಜಗತ್ತಿನ ಮುಂದೆ ಬೆಲೆಯಿಂದ ಬದುಕಬಹುದು. ದಟ್ ಈಸ್ ಲೈಫ್. ಮುಕ್ತಿ ಅಂದ ತಕ್ಷಣ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಸತ್ತ ತಕ್ಷಣ ಸ್ವರ್ಗಕ್ಕೆ ಹೋಗೋದೋ
ಇಲ್ಲ ನರಕಕ್ಕೆ ಹೋಗೋದೋ ಅನ್ನೋ ಒಂದು ಕಲ್ಪನೆಯಲ್ಲಿದ್ದಾರೆ. ಸ್ವರ್ಗದ ಕಲ್ಪನೆಯೂ ಇಲ್ಲ, ನರಕದ ಕಲ್ಪನೆಯೂ ಇಲ್ಲ. ಮುಕ್ತಿ ಬೇಕಾಗಿರೋದು ನಮ್ಮ ದಾಸ್ಯದಿಂದ ಹೊರಗಡೆ ಬಂದಾಗ, ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬಂದಾಗ, ನಮ್ಮ ಜೀವನದ ನೋವುಗಳಿಂದ ಹೊರಗಡೆ ಬಂದಾಗ, ಸಂಸಾರದಲ್ಲಿ ನೆಮ್ಮದಿ ಸ್ಥಾಪಿಸ್ಕೊಂಡಾಗ ಅದೇ ಮುಕ್ತಿ. ಮುಕ್ತಿಯನ್ನು ಇನ್ನು ವಿಶಾಲವಾಗಿ ನೋಡೋದಾದರೆ ಬರೀ ನಮ್ಮ ವೈಯಕ್ತಿಕ ಮುಕ್ತಿಯ ಮಾತ್ರ ಅಲ್ಲ, ಇಡೀ ದೇಶದ ಒಟ್ಟಾರೆ ಜನರ ಮುಕ್ತಿ ಆಗಬೇಕು. ಅದಕ್ಕೆ ಕಾರಣ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನನ್ನ ಹತ್ರ 3 ಬಟ್ಟೆ ಪೀಸ್ ಇದೆ. ಒಂದು ಕೇಸರಿ ಬಟ್ಟೆ, ಇನ್ನೊಂದು ಬಿಳಿ ಬಟ್ಟೆ, ಇನ್ನೊಂದು ಹಸಿರು ಬಟ್ಟೆ. ಇದು 3 ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಸಂಕೇತಗಳೇ ಹೌದು. ಇಲ್ಲಿ ನನ್ನ ಹತ್ರ ಒಂದು ಖಾಲಿ ತಪ್ಪಲೆ ಇದೆ, ಇದರಲ್ಲಿ ಏನೂ ಇಲ್ಲ. ದಿಸ್ ಈಸ್ ಎನ್ ಎಂಪ್ಟಿ ವೆಸಲ್. ಇಲ್ಲಿ 3 ಬಟ್ಟೆ ಪೀಸ್ ಇದೆ. ಈ 3 ಬಟ್ಟೆ ಪೀಸನ್ನು ನಾನು ಇದಕ್ಕೆ ಹಾಕೋಕ್ಕೆ ಮುಂಚೆ ನಿಮ್ಮಲ್ಲಿ ಇದರಲ್ಲಿ ಏನೋ ಮಿಸ್ ಆಗಿದೆ ಗಮನಿಸಿ ಅಂತ ಹೇಳ್ತೀನಿ. ಏನು ಮಿಸ್ ಆಗಿದೆ? ಇದರಲ್ಲಿ ಚಕ್ರ ಇಲ್ಲ. ಏನು ಚಕ್ರ ಅದು? ನೀವು ಅಶೋಕ ಚಕ್ರ ಅಂತೀರಾ, ಬಟ್ ನಾನು ಅಂತೀನಿ ಅಲ್ಲ, ಅಶೋಕ ಚಕ್ರ ಅಂತೀನಿ. ಯಾಕೆ ಅಂದರೆ ಅಶೋಕ ಚಕ್ರ ಅನ್ನೋ ಪದ ಯೂಸ್ ಮಾಡಬೇಕಾದ್ರೆ ಅದಕ್ಕೊಂದಷ್ಟು ಕಾರಣ ಇರಬೇಕು. ದಿನ ಬೆಳಗಾದರೆ ನಮ್ಮ ದೇಶದಲ್ಲಿ ಸ್ಕ್ಯಾಂಡಲ್ಸು. ಹೌ ಯು ವಿಲ್ ಕಾಲ್ ಇಟ್ ಆಸ್ ಅಶೋಕ ಚಕ್ರ? ನನ್ನ ದೃಷ್ಟಿ ಶೋಕ ಚಕ್ರ ಅದು. ನಾವೆಲ್ಲ ಹುಡುಗರಾಗಿದ್ದಾಗ ABCD ಕಲ್ತಿದ್ದು ಹೇಗೆ? A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್. ಅದ್ರ ಮುಂದಕ್ಕೆ ಮಕ್ಕಳು ನಮ್ಮ ದೇಶದಲ್ಲಿ ಹಂಗಲ್ಲ ಕಲಿಯೋದು ಆಲ್ಫಾಬೆಟ್ಸು. A ಫಾರ್ ಆದರ್ಶ ಡೆವಲಪರ್ ಸ್ಕ್ಯಾಮ್, B ಫಾರ್ ಬೋಫೋರ್ ಸ್ಕ್ಯಾಮ್, C ಫಾರ್ ಕೋಲ್ಗೇಟ್ ಸ್ಕ್ಯಾಮ್, D ಫಾರ್ ಡಿನೋಟಿಫಿಕೇಶನ್ ಸ್ಕ್ಯಾಮ್, F ಫಾರ್ ಫಾಡರ್ ಸ್ಕ್ಯಾಮ್, U ಫಾರ್ ಯೂರಿಯಾ ಸ್ಕ್ಯಾಮ್, T ಫಾರ್ ಟೆಟ್ರಾ ಸ್ಕ್ಯಾಮ್. ಜಗತ್ತಲ್ಲಿ ಎಲ್ಲ ದೇಶಗಳಿಗಿಂತ ಸ್ಕ್ಯಾಮ್ ಜಾಸ್ತಿ ಇರೋ ದೇಶ ನಮ್ಮದೇ. ಮೇರಾ ಭಾರತ್ ಮಹಾನ್. ಆದರೂ ಅದನ್ನು ಅಶೋಕ ಚಕ್ರ ಅಂತ ಹೊಗಳ್ಕೊಂಡು ತಿರುಗ್ತೀವಿ. ಇಂಪಾಸಿಬಲ್. ಯಾವತ್ತು ಅಣ್ಣಾ ಹಜಾರೆ ಅವರ ಜನಲೋಕ್ಪಾಲ್ ಬಿಲ್ ಬಂದು ಇಡೀ ದೇಶದ ಸಮಸ್ತ ನಾಗರಿಕರಿಗೆ ಅಪ್ಲೈ ಆಗುತ್ತೋ ಅವತ್ತು ಮಾತ್ರ ಅದು ಅಶೋಕ ಚಕ್ರ. ಅಲ್ಲಿವರೆಗೂ ಶೋಕ ಚಕ್ರ. ನೋಡೋಣ ಇದನ್ನು ಅಶೋಕ ಚಕ್ರ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಯತ್ನ ಹೇಳಿ ನಾನು ಇದರೊಳಗಡೆ ಹಾಕ್ತೀನಿ. ಖಾಲಿ ಏನೂ ಇಲ್ಲ. ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡ್ತೀನಿ. ಇದು ಅಶೋಕ ಚಕ್ರ ಆಗಬೇಕು, ಹರಿದು ಹೋಗಿರೋ ಬಾವುಟ ಒಂದಾಗಬೇಕು. ಅದಕ್ಕೆ ಪ್ರಯತ್ನ ಮಾಡೋಣ. ಬಟ್ ಈ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಂಥ ಕನ್ನಡದ ಅತಿ ದೊಡ್ಡ ಕವಿ, ಹೆಸರಾಂತ ಲೇಖಕ, ಕಾವ್ಯಕಾರ ಸನ್ಮಾನ್ಯ ಕುವೆಂಪು ಅವರು, KV ಪುಟ್ಟಪ್ಪನವರನ್ನು ಮಾತನ್ನು ಜ್ಞಾಪಿಸ್ಕೋಬೇಕು. ಯಾವಾಗ ಬರುತ್ತೆ ಅದರಲ್ಲಿ ಅಶೋಕ ಚಕ್ರ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಅದ್ಭುತವಾದಂಥ ಕಲ್ಪನೆ. ಇದನ್ನೇ ನಾವು ಮುಕ್ತಿ ಅಂತ ಕರೆದಿದ್ದು. ವೈಯಕ್ತಿಕ ಮುಕ್ತಿ ಅಲ್ಲ, ದೇಶದ ಒಟ್ಟಾರೆ ಜನಾಂಗದ ಮುಕ್ತಿ, ದೇಶದ ದಾಸ್ಯದ ಮುಕ್ತಿ, ಭ್ರಷ್ಟತೆಯ ಮುಕ್ತಿ. ಇದೆಲ್ಲ ಸಿಗಬೇಕಾದ್ರೆ ಕುವೆಂಪು ಅವರು ಮಾತನ್ನು ಜ್ಞಾಪಿಸ್ಕೋಬೇಕು. ಏನು? ಗುಡಿ ಚರ್ಚು ಮಸೀದಿಗಳೆಲ್ಲವ ಬಿಟ್ಟು ಹೊರಬನ್ನಿ. ಗುಡಿ ಚರ್ಚು ಮಸೀದಿಗಳೆಲ್ಲವ ಬಿಟ್ಟು ಹೊರಬನ್ನಿ ಜನರೇ ವಿಶ್ವಪಥಕ್ಕೆ. 100 ದೇವರುಗಳ ನೂಕಾಚೆ ದೂರ, ಭಾರತಾಂಬೆಯ ಜನನಿ ನಮಗಿಂದು ಬಾರ. ಯಾವತ್ತು ನಾವು ಜಾತಿ ಮತ ಧರ್ಮದ ಕಲ್ಪನೆಗಳನ್ನು ಪಕ್ಕಕ್ಕಿಟ್ಟು ಇಡೀ ದೇಶದ ಜನ ಭಾರತೀಯರಾಗಿ ಭಾರತ ಮಾತೆಯನ್ನು ಆರಾಧಿಸ್ತೀವೋ ಅವತ್ತು ದೇಶಕ್ಕೆ ನಿಜವಾದ ಮುಕ್ತಿ ಸಿಗುತ್ತೆ ಅಂತಾರೆ. ಹಾಗಾದ್ರೆ ನೋಡೋಣ ಆ ಹರಿದ 3 ಬಟ್ಟೆಗಳ ಗತಿ ಏನಾಗಿದೆ ಅಂತ. ಆ 3 ಬಟ್ಟೆ ನನ್ನ ಕೈಯಲ್ಲಿದೆ. ಇದು ಖಾಲಿ ಇದೆ, ಇದರಲ್ಲಿ ಏನೂ ಇಲ್ಲ. ಅದನ್ನು ಇಡ್ತೀನಿ. ಆ 3 ಬಟ್ಟೆ ತುಂಡನ್ನು ನಾನು ತೆಗೆದ್ರೆ ಏನಪ್ಪ ಆಗಿದೆ ಅಂದರೆ ಅದು ಅದ್ಭುತವಾದಂಥ ಭಾರತದ ಧ್ವಜ ಆಗಿದೆ. ಇದನ್ನೇ ಮುಕ್ತಿ ಅಂತ ನಾನು ಕರೆದಿದ್ದು. ಇದು ಒಬ್ಬ ವ್ಯಕ್ತಿಯ ಮುಕ್ತಿ ಅಲ್ಲ, ಒಂದು ಸಮಾಜದ ಮುಕ್ತಿ ಅಲ್ಲ, ಇಡೀ ಭಾರತೀಯರ ಮುಕ್ತಿ. ಭ್ರಷ್ಟತೆಯಿಂದ ಮುಕ್ತಿ, ನೋವಿನಿಂದ ಮುಕ್ತಿ, ದಾಸ್ಯದಿಂದ ಮುಕ್ತಿ, ಶೋಷಣೆಯಿಂದ ಮುಕ್ತಿ. ಈ 12 ಸೂತ್ರಗಳನ್ನು ನಾವು ಅನುಷ್ಠಾನ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನಕ್ಕೊಂದು ಅರ್ಥ ಬರುತ್ತೆ, ಒಂದು ನೆಲೆ ಕಾಣ್ತೀವಿ, ಪ್ರತಿಯೊಬ್ಬರ ಬದುಕು ಹಸನಾಗುತ್ತೆ. ಹೀಗಾಗಿ DVG ಅವರ ಪ್ರತಿಯೊಂದು ಕವನದ ಸಾಲುಗಳು ಕೂಡ ನಮ್ಮ ಬದುಕಿಗೆ ಬಹಳ ಹತ್ತಿರವಾಗಿದೆ. DVG ಅಂತಹ ಶ್ರೇಷ್ಠ ಕವಿ ಕನ್ನಡಿಗ ಅನ್ನೋದೇ ನಮಗೆಲ್ಲ ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ಇಷ್ಟೊತ್ತು ತಾವು ಜೀವನದ 12 ಮ್ಯಾಜಿಕ್ ಸೂತ್ರಗಳನ್ನು ನೋಡಿದ್ದೀರಾ. ಮುಂದಿನ ದಿನ ನಿರೂಪಕಾರರ ಹತ್ರ ಮಾತಾಡಿ ವಿಶ್ಲೇಷಿಸೋಣ. ನಮಸ್ಕಾರ ಸರ್. 12 ಸುಂದರವಾದಂತಹ ಸೂತ್ರಗಳು ಸುಖ ಸಂಸಾರಕ್ಕೆ. ನಿಜಕ್ಕೂ ಈ ಸೂತ್ರಗಳನ್ನ ಇಟ್ಕೊಂಡ್ರೆ ಸಂಸಾರ ಸುಖವಾಗಿರೋದ್ರಲ್ಲಿ ನೋ ಡೌಟ್. ಹಾಗೆಯೇ ನೀವು ಕೂಡ ಈ ರೀತಿಯ ಇನ್ನಷ್ಟು ಮ್ಯಾಜಿಕ್ಕನ್ನು ಹೊರತರಲಿ, ಇನ್ನಷ್ಟು ಶೋಗಳು, ಸಕ್ಸಸ್ಫುಲ್ ಶೋಗಳು ಆಗಲಿ, ನಿಮಗೂ ಖ್ಯಾತಿ ಇನ್ನಷ್ಟು ಹೆಚ್ಚಾಗಲಿ ಅಂತ ನಾವು ಆಶಿಸ್ತೀವಿ. ಇಲ್ಲಿವರೆಗೆ ಬಂದು ಸೂಪರ್ ಆದಂತಹ ಮ್ಯಾಜಿಕ್ಕನ್ನು ತೋರಿಸಿ ನಮಗಂತೂ ಮನರಂಜನೆ ಕೊಟ್ಟರೆ, ಜೊತೆಗೆ ಕಂಗದ ಅರ್ಥವನ್ನು ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ, ನಾನು ಕಲಿತಂತಹ ಕೆಲವು ವಿಷಯಗಳನ್ನು ಪ್ರೇಕ್ಷಕರ ಮುಂದೆ ನಿಂತು ಮಾಡೋಕ್ಕೊಂದು ಅವಕಾಶ ಕಲ್ಪಿಸ್ಕೊಟ್ರಿ. ಬಹುಶಃ ನನಗೆ ಇನ್ನೂ ಹೆಚ್ಚೆಚ್ಚು ಜನನ್ನು ತಲುಪೋದಕ್ಕೊಂದು ದಾರಿ ಆಗುತ್ತೆ. ಸೊ ಇಂಥ ಒಳ್ಳೆ ಪ್ರೋತ್ಸಾಹ ತಾವು ಕೊಟ್ಟಿದ್ದಕ್ಕೆ ತಮಗೂ ಮತ್ತು ತಮ್ಮ ಚಾನಲ್ನ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ನಮಸ್ಕಾರ.
ಓಕೆ ವೀಕ್ಷಕರೇ, ಇವಿಷ್ಟು MD ಕೌಶಿಕ್ ಅವರ ಕೈಯಲ್ಲಿ ಅನಾವರಣಗೊಂಡಂತಹ ಮಂಕುತಿಮ್ಮನ ಕಗ್ಗದ ಕಗ್ಗ ಮ್ಯಾಜಿಕ್. ನಿಜಕ್ಕೂ ಕೌಶಿಕ್ ಮ್ಯಾಜಿಕ್ ಅಂತಲೇ ಹೇಳಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪ್ರತಿಯೊಂದು ಮ್ಯಾಜಿಕ್ಕು ಕೂಡ ಬೇಸ್ಡ್ ಆನ್ ಸೈನ್ಸ್. ಹಾಗಾಗಿ ದಯವಿಟ್ಟು ನಿಮ್ಮ ಮನೆಗೆ ಬಂದು ನಿಧಿ ಹುಡುಕಿ ಕೊಡ್ತೀವಿ, ಮಕ್ಕಳು ಮದುವೆ ಮಾಡಿಸ್ತೀವಿ, ಯಾರನ್ನೋ ಶತ್ರುನ್ ಕೊಲ್ತೀವಿ, ನಿಂಬೆಹಣ್ಣು ಕುಯ್ತೀವಿ, ಮ್ಯಾಜಿಕ್ ಮಾಡ್ತೀವಿ, ದಯವಿಟ್ಟು ಯಾವುದನ್ನು ನಂಬಬೇಡಿ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಹತ್ರ ಒಂದು ಹಗ್ಗ ಇದೆ. ಒಂದು ಹಗ್ಗನ ಇವ್ರ ತುದಿಗೆ ಕೊಡ್ತೀನಿ, ನೀವು ಈ ತುದಿನ ಹಿಡ್ಕೊಳ್ಳಿ, ಸುಮ್ಮನೆ ಕೈಯಲ್ಲಿ ಸುತ್ತುತ್ತಾ ಬನ್ನಿ. ಈಗ ಇಲ್ಲಿ 2 ಹಗ್ಗ ಮಾಡಿರೋದನ್ನು ನಾನು ಒಂದೇ ಹಗ್ಗ ಮಾಡೋದಕ್ಕೆ ಸಾಧ್ಯ ಇದೆ ಮ್ಯಾಜಿಕ್ ಮೂಲಕ. ಅಲ್ಲಿ ಎಳೆಯಕ್ಕೆ ಶುರು ಮಾಡಿ. ಹಾಂ, ಎಳೀರಿ, ಎಳಿ. ಇದು ಮ್ಯಾಜಿಕ್ಕು, ಆದರೆ ಇದರಲ್ಲೊಂದು ಲಾಜಿಕ್ ಇದೆ. ಹೇಗೆ ಅಂತ ತೋರಿಸ್ತೀನಿ. ನೀವು ಮಕ್ಕಳಿಗೆ ಹೇಳ್ಕೊಡಿ, ಬೇರೆಯವ್ರ ಮುಂದೆ ಮಾಡಿ ಎಂಜಾಯ್ ಮಾಡ್ತಾರೆ. ಸುತ್ತಲಿ ದಾರ ತೊಗೊಂಡು ಮಧ್ಯದಲ್ಲಿ ಹೀಗೆ ಓಪನ್ ಮಾಡಿ. ನೀವು ಹೀಗೆ ಓಪನ್ ಮಾಡ್ತಾ ಹೋದರೆ ಅದರಲ್ಲಿರೋ ಎಳೆಗಳು ನಿಮಗೆ ಸಪ್ರೇಟಾಗಿ ಕಾಣಿಸುತ್ತೆ ನೋಡಿ. ಅದನ್ನೇ ಒಂದೊಂದು ಹಗ್ಗ ಅನ್ನೋ ಥರ ನೀವು ಮಿಸ್ಲೀಡ್ ಮಾಡಿ ಫಸ್ಟು ಕೈನಲ್ಲಿ ಹಿಡ್ಕೊಳ್ಳಿ. ಆಮೇಲೆ ಆ್ಯಸ್ ಇಟ್ ಈಸ್ ಒಂದು ಹಗ್ಗದ ತುದಿನ ಒಬ್ರಿಗೆ ಕೊಡಿ, ಇನ್ನೊಂದು ತುದಿನ ನೀವು ತಗೊಳ್ಳಿ, ನೀವಿಬ್ರು ಎಳೆಯಕ್ಕೆ ಶುರು ಮಾಡಿ. 1 2 3 ಅವ್ರು ಎಳೆದ್ರೆ ಕೈ ಬಿಡಿ, ಅದು ಒಂದು ಹಗ್ಗನೇ ಆಗಿದೆ.